ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಬಂದು 2018ರ ಪ್ರಶ್ನೆ ಪತ್ರಿಕೆ ಸೇಮ್ ಪ್ಯಾಟರ್ನ್ ಇದೆ. 35 ಕನ್ನಡ, 35 ಇಂಗ್ಲೀಷು, 30 ಕಂಪ್ಯೂಟರ್ ಸೈನ್ಸ್ಗೆ ಸಂಬಂಧಪಟ್ಟಂತೆ. ಸೊ ಈ ಒಂದು ವಿಡಿಯೋದಲ್ಲಿ ಕನ್ನಡವನ್ನು ನೋಡ್ತಾ ಹೋಗೋಣ. ಸೊ ಇದಂತೂ ತುಂಬಾ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪೇಪರು. ಸೊ ನೋಡಿ, ಫಸ್ಟ್ ಕ್ವಶನ್ ಹೀಗಿದೆ: ಅನುಸ್ವರ ಮತ್ತು ವಿಸರ್ಗಗಳಿಗೆ ಇವುಗಳ ಸಹಕಾರ ಬೇಕಾಗಿಲ್ಲ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಅನುಸ್ವರ ಅಂದರೆ ಇದು ನಮಗೆ ಗೊತ್ತಿದೆ, 1 ಏನು ಹೇಳ್ತೀವಿ ಅನುಸ್ವರ ಮತ್ತು ವಿಸರ್ಗ. ಸೊ ಇದನ್ನು ಯೋಗವಾಹಕಗಳು ಅಂತ ನಾವು ಸಹಕರಿತಾ ಹೋಗ್ತೀವಿ. ಸೊ ಇವುಗಳ ಸಹಕಾರ ಬೇಕಾಗಿಲ್ಲ ಅಂತ ಹೇಳಿದರೆ ಹ್ರಸ್ವಸ್ವರಗಳ ಸಹಕಾರ, ವರ್ಗೀಯ ವ್ಯಂಜನಗಳ ಸಹಕಾರ, ಅವರ್ಗೀಯ ವ್ಯಂಜನಗಳ ಸಹಕಾರ ಆ್ಯಂಡ್ ಯಾವುದೇ ಸ್ವರಗಳ ಸಹಕಾರ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ? ಸೊ ಅನುಸ್ವರ ಮತ್ತು ವಿಸರ್ಗಗಳಿಗೆ ಯಾವುದೇ ಒಂದು ಸ್ವರಗಳ ಸಹಾಯವಿಲ್ಲದೆ ಅವು ಉಚ್ಚಾರಣೆಯನ್ನು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ, ಕುಂಬಳ ಈ ಪದದ ತತ್ಸಮ ರೂಪ ಏನು ಅಂತ ಕೇಳಿದ್ದಾರೆ. ಸೊ ಇದಂತೂ ಎಕ್ಸಾಮಲ್ಲಿ ತುಂಬ ಸರಿ ಬಂದಿದೆ. ನಾವು ಎಷ್ಟು ಪೇಪರ್ನ ಸಾಲ್ವ್ ಮಾಡ್ತಾ ಹೋದ್ವಿ. ಸೊ ಸುಮಾರು ಸರಿ ನಾವು ನೋಡ್ತಾ ಹೋದ್ವಿ. ಕುಂಬಳನ ಕೂಷ್ಮಾಂಡ ಅಂತ ಕರಿತಾ ಹೋಗ್ತಾರೆ. ಸೊ ಇದು ಸಹ ಲಾಸ್ಟ್ ಪೇಪರ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೂಷ್ಮಾಂಡ ಪದದ ಅರ್ಥವನ್ನು ಕೇಳಿದರು. ಸೊ ಇಲ್ಲಿ ಕೇಳೋದು ಪದದ ತತ್ಸಮ ರೂಪನ ಕೇಳಿದ್ದಾರೆ. ಸೊ ನೋಡಿ, ಕುಂಬಳ ಈ ಪದ ತತ್ಸಮ ರೂಪ ಏನು ಅಂತ ಕೇಳಿದರೆ ಸೊ ಆನ್ಸರ್ ಬಂದು ಆಪ್ಷನ್ ಸೇಮ್ ಕೂಷ್ಮಾಂಡ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟು, ಕೇಶಿರಾಜನ ಶಬ್ದಮಣಿ ದರ್ಪಣಂ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಯಾರು ಅಂತ ಕೇಳಿದರೆ ಕೇಶಿರಾಜನ ಶಬ್ದಮಣಿ ದರ್ಪಣ ನಮ್ಗೆ ಗೊತ್ತಿದೆ. ಸೊ ಕೃತಿಯನ್ನು ಮೊದಲು ಸಂಪಾದಿಸಿ ಪ್ರಕಟಿಸಿದ ವಿದ್ವಾಂಸರು ಯಾರು ಅಂತ ಕೇಳಿದರೆ ಸೊ ಆನ್ಸರು ಆಪ್ಷನ್ 2 ಇದೆ, ಜೆ ಗ್ಯಾರೆಟ್ ಅಂತಕ್ಕಂಥದ್ದು. ಸೊ ಇದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನ ಪದಗಳಲ್ಲಿ ಯಾವುದು ಸರಿಯಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರು ಉತ್ಕೃಷ್ಟ. ಇಟ್ ಮೀನ್ಸ್ ಉತ್ಕೃಷ್ಟ ಪದದ ಸರಿಯಾದ ಒಂದು ವ್ಯಾಕರಣ ಪದ ಏನಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರು ಆಪ್ಷನ್ 1. ಸೊ ಇದೇನಿದೆ ಉತ್ಕೃಷ್ಟ, ನಿಮ್ಗೆ ಗೊತ್ತಿರ್ಬೋದು. ಕ್ರೂ ಅಂತಕ್ಕಂಥದ್ದು ಈ ಒಂದು ಕ್ರೂ ಬರುತ್ತಾ ಹೋಗುತ್ತೆ. ಸೊ ಇದು ಬರೋದಿಲ್ಲ. ಆ್ಯಂಡ್ ಶಾಗೆ ಟಾವತ್ತೇನಿದೆ ಫಸ್ಟ್ ಟಾ ಬರುತ್ತೆ. ಸೊ ಹಾಗಾಗಿ 4ನೇದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು. ಸೊ ನೋಡಿ, ಇಲ್ಲಿ ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಇಬ್ಬರು ಕವಿಗಳು ಯಾರು ಅಂತ ಕೇಳಿದರೆ ಸೊ ಇಲ್ಲಿ ನಮ್ಗೆ ಗೊತ್ತಿದೆ, ನವೋದಯ ಆಗ್ಬೋದು, ಪ್ರಗತಿಶೀಲ ಬರುತ್ತೆ, ಮತ್ತು ನವ್ಯ ಬರುತ್ತೆ, ಬಂಡಾಯ, ದಲಿತ. ಸೊ ಈ ಥರ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಇಬ್ಬರು ಕವಿಗಳು ಯಾರು ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ, ಬೇಂದ್ರೆ ಅಂತಕ್ಕಂಥದ್ದು ಏನಿದೆ, ಬೇಂದ್ರೆ ಮತ್ತು ಯು ಆರ್ ಅನಂತಮೂರ್ತಿ. ಸೊ ಯು ಆರ್ ಅನಂತಮೂರ್ತಿ ಬಂದು ನವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು. ಆ್ಯಂಡ್ ಕೆ ಎಸ್ ನಿಸಾರ್ ಅಹಮದ್ ಮತ್ತು ಗೋಪಾಲಕೃಷ್ಣ ಅಡಿಗ ಇದೆ. ಸೊ ಗೋಪಾಲಕೃಷ್ಣ ಅಡಿಗ ಅಂತಕ್ಕಂಥದ್ದು ಮೇಯ್ನಾಗಿ ಹೇಳ್ತೀವಿ, ಇಲ್ಲೂ ಸಹ ನವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟವರು. ಸೊ ಈ ಗೋಪಾಲಕೃಷ್ಣ ಅಡಿಗರವ್ರನ್ನ ನಾವು ನವ್ಯ ಸಾಹಿತ್ಯ ಮಾರ್ಗದ ಪ್ರವರ್ತಕ ಅಂತಲೂ ಸಹ ಕರಿತಾ ಹೋಗ್ತೀವಿ. ಗೋಪಾಲಕೃಷ್ಣ ಅಡಿಗ ಮತ್ತು ವಿಕ್ರು ಗೋಕಾಕ್ ಅವರಿಬ್ಬರೂ ಸಹ ನವ್ಯ ಸಾಹಿತ್ಯ ಮಾರ್ಗದ ಪ್ರವರ್ತಕರನ್ನು ಸಹ ಕರಿತಾ ಹೋಗ್ತೀವಿ. ಸೊ ಇದು ಆನ್ಸರ್ ಬರಲ್ಲ. ಆ್ಯಂಡ್ ಮಾಸ್ತಿ ಅಂತಕ್ಕಂಥದ್ದು ಏನಿದೆ, ಸೊ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವ್ರು ಬಂದು ನವೋದಯಕ್ಕೆ ಸಂಬಂಧಪಟ್ಟಂಥವ್ರು. ಸೊ ಇಲ್ಲಿ ಕೇಳಿದರೆ ನವೋದಯ ಮತ್ತು ನವ್ಯ ಎಂಬ ಚೌಕಟ್ಟಿಗೆ ಸಿಕ್ಕದ ಇಬ್ಬರು ಕವಿಗಳು ಯಾರು ಅಂತ ಕೇಳಿದರೆ ಸೊ ಜಿ ಎಸ್ ಶಿವರುದ್ರಪ್ಪ. ಓಕೆ, ಬಟ್ ಚೆನ್ನವೀರ ಕಣವಿ ಏನಿದ್ದಾರೆ ಸೊ ಇವರು ಸಹ ನವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥವ್ರು, ಚೆನ್ನವೀರ ಕಣವಿ. ಸೊ ಹಾಗಾಗಿ ನಮಗೆ ಇಲ್ಲಿ ಆನ್ಸರು 3 ಅಂತ ಹೇಳಿದ್ರು ಸಹ ಇಲ್ಲಿ ಬರ್ತಕ್ಕಂಥ ಚೆನ್ನವೀರ ಕಣವಿ ಏನಿದ್ದಾರೆ ಇವರು ನವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟರು. ಬಟ್ ಆನ್ಸರ್ ಅಂತೂ ಜಿ ಎಸ್ ಶಿವರುದ್ರಪ್ಪ ಎಂದೇ ಇದು ಒಂದು ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಆಪ್ಷನ್ ನಾವು ತೊಗೊಳಕ್ಕಾಗೋದಿಲ್ಲ, ಯಾಕಂದರೆ ಚೆನ್ನವೀರ ಕಣವಿಯನ್ನು ಕೊಟ್ಟಿರೋದ್ರಿಂದ ನಾವು ಯಾವುದೇ ಒಂದು ಆನ್ಸರ್ನ ಗೆಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆ್ಯಂಡ್ ನೆಕ್ಸ್ಟ್, ನಗಾಳಿ ಪದದ ಅರ್ಥವನ್ನು ಕೇಳ್ತಾ ಹೋಗಿದ್ದಾರೆ. ಸೊ ನಗಾಳಿ ಅಂದರೆ ಸಮುದ್ರ, ಪರ್ವತಗಳ ಸಮೂಹ, ಇಳಿಜಾರು, ತಿರುಳು ಅಂತ ಕೊಟ್ಟಿದ್ದಾರೆ. ನಗಾಳಿ ಅಂತ ಹೇಳಿದರೆ ಪರ್ವತಗಳ ಸಮೂಹವನ್ನು ನಗಾಳಿ ಅಂತ ಕರೀತಾರಂತೆ. ಆಪ್ಷನ್ 2 ಸರಿಯಾಗಿರ್ತಕ್ಕಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್, ಊರುಕೇರಿ ಇದು ಯಾವ ಕವಿಯ ಆತ್ಮಚರಿತ್ರೆ ಅಂತ ಕೇಳಿದರೆ ಸೊ ಇದು ರಿಪೀಟೆಡ್ ಕ್ವಶನ್ ಫ್ರೆಂಡ್ಸ್. ಊರುಕೇರಿ ಅಂತಕ್ಕಂಥದ್ದು ದೇವನೂರು ಮಹಾದೇವ, ಸಿದ್ಧಲಿಂಗಯ್ಯ, ಅರವಿಂದ್ ಮಾಲಗಿತ್ತಿ, ಮೊಗಳಿ ಗಣೇಶ್ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ಊರುಕೇರಿ ಅಂತಕ್ಕಂಥದ್ದು ಆಪ್ಷನ್ 2 ಏನಿದೆ ಸಿದ್ಧಲಿಂಗಯ್ಯ ಅವರ ಒಂದು ಆತ್ಮಚರಿತ್ರೆ ಆಗ್ತಾ ಹೋಗುತ್ತೆ. ಸೊ ಇನ್ನು ನೆಕ್ಸ್ಟು ಬಂದು ನಾವು ನೋಡ್ತಾ ಹೋದಾಗ ಅರವಿಂದ್ ಮಾಲಗಿತ್ತಿಗೆ ಬಂದು ಗೌರ್ಮೆಂಟ್ ಬ್ರಾಹ್ಮಣ ಅಂತಕ್ಕಂಥದ್ದು ಸಹ ಇವರ ಒಂದು ಆತ್ಮಚರಿತ್ರೆ ಆಗ್ತಾ ಹೋಗುತ್ತೆ. ಸೊ ನೋಡಿ, ಇದ್ರ ಬಗ್ಗೆ ನೋಡ್ತಾ ಹೋದರೆ ಸ್ವಲ್ಪ ಅಂತ ಹೇಳಿದಾಗ ಕನ್ನಡ ಕವಿಗಳ ಆತ್ಮಚರಿತ್ರೆ ಬಂದು ಕುವೆಂಪುರವ್ರದ್ದು ನೆನಪಿನ ದೋಣಿಯಲ್ಲಿ ಅಂತಕ್ಕಂಥದ್ದು, ಮಾಸ್ತಿ ಅವ್ರದ್ದು ಭಾವ ಅಂತಕ್ಕಂಥದ್ದು. ಇನ್ನು ಶಿವರಾಮ್ ಕಾರಂತ್ ಅವ್ರು ಬಂದು ಹುಚ್ಚು ಮನಸ್ಸಿನ 10 ಮುಖಗಳು, ಡಾಕ್ಟರ್ ಸಿದ್ಧಲಿಂಗಯ್ಯ ಬಂದು ಊರುಕೇರಿ, ದ ರಾ ಬೇಂದ್ರೆ ಬಂದು ನಡೆದು ಬಂದ ದಾರಿ, ಆಲೂರು ವೆಂಕಟರಾಯರು ಬಂದು ಜೀವನ ಸ್ಮರಣೆ, ದೇ ಜವರೇಗೌಡರು ಬಂದು ಹೋರಾಟದ ಬದುಕು, ಅನ ಕೃಷ್ಣರಾಯರು ಬಂದು ಬರಹಗಾರನ ಬದುಕು ಮತ್ತು ನನ್ನನ್ನು ನಾನೇ ಕಂಡೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಬೀಚಿಯವ್ರದ್ದು ನನ್ನ
ಬಯೋಗ್ರಫಿ ಅಂತಕ್ಕಂಥದ್ದಾಗಿರ್ಬೋದು. ಡಾಕ್ಟರ್ ಎಚ್ ನರಸಿಂಹ ಬಂದು ಹೋರಾಟದ ಹಾದಿ. ನಿರಂಜನ ಬಂದು ದಿನಚರಿಯಿಂದ ಅಥವಾ ರಾಜಧಾನಿಯಿಂದ 2001 ಆತ್ಮಚರಿತ್ರೆ ಬರ್ತಾ ಹೋಗುತ್ತೆ. ನೆಕ್ಸ್ಟ್ ಅರವಿಂದ್ ಮಾಲಗತ್ತಿ ಬಂದು ಗೌರ್ಮೆಂಟ್ ಬ್ರಾಹ್ಮಣ. ಬಸವರಾಜ್ ಕಟ್ಟಿಮನಿ ಬಂದು ಕುಂದರ ನಾಡಿನ ಕಂದ ಮತ್ತು ಕಾದಂಬರಿಗಾರನ ಕತೆ ಅಂತಕ್ಕಂಥದ್ದು 2 ಬರ್ತಾ ಹೋಗುತ್ತೆ. ಶಿವರಾಮ್ ಕಾಡನಕುಪ್ಪೆ ಬಂದು ಕುಕ್ಕರಹಳ್ಳಿ ಅಂತಕ್ಕಂಥದ್ದು ಅವರ ಒಂದು ಆತ್ಮಚರಿತ್ರೆ. ಆ್ಯಂಡ್ ಎನ್ ಮೂರ್ತಿರಾಯರ್ ಬಂದು ಸಂಜೆಗಣ್ಣಿನ ಹಿನ್ನೋಟ. ಶ್ರೀರಂಗ ಬಂದು ನಾಡಿನ ನೆನಪುಗಳು. ಶ್ರೀ ಮುಗಳಿ ಬಂದು ಜೀವನ ರಸಿಕ. ಸೊ ಇದು ಸಹ ಕೇಳ್ತಾ ಹೋಗ್ತಾರೆ. ಆ್ಯಂಡ್ ಕೈಯಾರ ಕಿನ್ನಾರಯ್ಯ ಅಂತಕ್ಕಂಥದ್ದು ದುಡಿತವೇ ನನ್ನ ದೇವರು. ಅನುಪಮ ನಿರಂಜನ ಅವರವ್ರದ್ದು ಬಂದು ನೆನಪು ಸಿಹಿ ಕಹಿ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕಡಿದಾಳ್ ಮಂಜಪ್ಪನವರ ಒಂದು ಆತ್ಮಕಥೆ ಅಂತ ಹೇಳಿದರೆ ನನಸಾಗದ ಕನಸು. ತಾಸು ಶ್ಯಾಮರಾಯರವ್ರು ಬಂದು 3 ತಲೆಮಾರು ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇನ್ನೂ ಇರ್ತಕ್ಕಂಥದ್ದು ಪೂತಿನರವರು ಬಂದು ಹಿಂದಿರುಗಿ ನೋಡಿದಾಗ ಅಂತಕ್ಕಂಥ ಒಂದು ಕೃತಿ ಬರುತ್ತೆ. ಆ್ಯಂಡ್ ಜೆ ಪಿ ರಾಜರತ್ನ ಬಂದು 10 ವರ್ಷಗಳು ನೆನಪಿನ ಬೀರುವಿನಿಂದ 100 ವರ್ಷದ ಅಚ್ಚುಮೆಚ್ಚು. ಆ್ಯಂಡ್ ಸಿ ಜಿ ಕೃಷ್ಣಸ್ವಾಮಿ ಬಂದು ಕತ್ತಲು ಬೆಳದಿಂಗಳು. ಲಕ್ಷ್ಮಣರಾವ್ ಗಾಯಕ್ವಾಡ ಬಂದು ಎಪಲ್ಸ. ಸಿದ್ದಯ್ಯ ಪುರಾಣಿಕ ಅವ್ರದ್ದು ಬಂದು ನನ್ನ ನಿನ್ನೆಗಳೊಡನೆ ಕಣ್ಣ ಮುಚ್ಚಾಲೆ ಅಂತಕ್ಕಂಥದ್ದು. ಪಿ ಲಂಕೇಶ್ ನೋಡಿ ಇದು ಸಹ ಇಂಪಾರ್ಟೆಂಟು, ಹುಳಿ ಮಾವಿನ ಮರ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ರಾವ್ ಬಹದ್ದೂರ್ದವ್ರು ಬಂದು ಮರೆಯದ ನೆನಪುಗಳು. ಎಂ ಗೋಪಾಲಕೃಷ್ಣ ಅಡಿಗವ್ರು ಬಂದು ನೆನಪಿನ ಗಣಿಯಿಂದ. ಸೊ ಇದು ವೆರಿ ಇಂಪಾರ್ಟೆಂಟು. ಹಾಸಿ ಹಿರೇಮಠ್ ಬಂದು ಉರಿ ಬರಲಿ ಸಿರಿ ಬರಲಿ. ಮಲ್ಲಿಕಾರ್ಜುನ್ ಮನಸೂರ್ ಬಂದು ನನ್ನ ರಸಯಾತ್ರೆ. ಲಕ್ಷ್ಮಣರಾವ್ ಗಾಯಕ್ವಾಡ ಬಂದು ಉಚಾಲ್ಯ. ಸಜನ ಬಂದು ನಾಸರಿ. ಗುಬ್ಬಿ ವೀರಣ್ಣ ಕಲೆಯೇ ನಾಯಕ. ಸಾರಾ ಅಬುಬಕರ್ ಬಂದು ಮುಸ್ಲಿಂ ಹುಡುಗಿ ಶಾಲೆ ಕಲಿತದ್ದು. ಆ್ಯಂಡ್ ಪಿ ಆರ್ ತಿಪ್ಪೇಸ್ವಾಮಿ ಇವರ ಒಂದು ಕೃತಿ ಅಂತ ಹೇಳಿದಾಗ ಅಥವಾ ಆತ್ಮಚರಿತ್ರೆ ಅಂತ ಹೇಳಿದಾಗ ಕಲಾವಿದನ ನೆನಪುಗಳು. ಸೊ ಇವು ಬಂದು ಕೆಲವೊಂದು ಕೃತಿಗಳು ಮತ್ತು ಅವರ ಒಂದು ಆತ್ಮಚರಿತ್ರೆಗಳು, ಲೇಖಕರು ಮತ್ತು ಅವರ ಒಂದು ಕಥೆಗಳು ಅಂತ ನೋಡ್ತಾ ಹೋಗ್ಬೋದು. ಆ್ಯಂಡ್ ನೆಕ್ಸ್ಟು ಸೊ ಈಗ ಊರುಕೇರಿ ಬಂದು ದೇವನೂರು ಸಿದ್ಧಲಿಂಗಯ್ಯನವರ ಒಂದು ಆತ್ಮಚರಿತ್ರೆ. ಆ್ಯಂಡ್ ನೆಕ್ಸ್ಟು ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರೆಂದು ಯಾರನ್ನು ಗುರುತಿಸುತ್ತಾರೆ ಅಂತ ಕೇಳಿದರೆ, ಸೊ ನಾನು ಲಾಸ್ಟ್ ಕ್ವಶನಲ್ಲಿ ಹೇಳಿದೆ ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರೆಂದು 2 ಬರ್ತಾರೆ ಇಲ್ಲಿ. ಯಾಕೆ ಅಂತ ಹೇಳಿದರೆ 1950ರಲ್ಲಿ ಏನಿದೆ 1950 ಮೊಟ್ಟ ಮೊದಲ ಬಾರಿಗೆ ಈ ಒಂದು ವಿ.ಕೃ. ಗೋಕಾಕ್ರವರು ನವ್ಯ ಸಾಹಿತ್ಯದ ಕುರಿತಾದ ಒಂದು ಬಾನುಲಿ ಭಾಷಣವನ್ನು ಮಾಡ್ತಾರಂತೆ. ಸೊ ಹಾಗಾಗಿ ವಿ.ಕೃ. ಗೋಕಾಕ್ರವರನ್ನು ಈ ಒಂದು ನವ್ಯ ಸಾಹಿತ್ಯದ ಪ್ರವರ್ತಕ ಅಂತ ಹೇಳ್ತಾರೆ. ಆ್ಯಂಡ್ ಅದರ ಜೊತೆಗೆ ಹಡಿಗರು ಸಹ ಬಳಸ್ಕೊಳ್ತಾರಂತೆ. ಸೊ ಅಂದರೆ ಗೋಕಾಕರು ಮತ್ತು ಹಡಿಗರು ಇಬ್ಬರು ಸೇರಿ ಈ ಒಂದು ನವ್ಯ ಸಾಹಿತ್ಯವನ್ನು ಇದು ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇಲ್ಲಿ ಕನ್ನಡ ನವ್ಯ ಕಾವ್ಯದ ಪ್ರವರ್ತಕರಂತ ವಿ.ಕೃ. ಗೋಕಾಕ್ ಮತ್ತು ಎಂ ಗೋಪಾಲಕೃಷ್ಣ ಅಡಿಗ ಇಬ್ಬರನ್ನೂ ಸಹ ಕರಿತಾ ಹೋಗ್ತಾರೆ. ಸೊ ನಿಮ್ಗೆ ಇಬ್ಬರಲ್ಲಿ ಯಾರು ಕೊಟ್ಟರು ಸಹ ನೀವು ಆನ್ಸರ್ನ ಮಾಡಬೇಕಾಗುತ್ತೆ. ವಿ.ಕೃ. ಗೋಕಾಕ್ ಮತ್ತು ಎಂ ಗೋಪಾಲಕೃಷ್ಣ ಅಡಿಗ. ಆ್ಯಂಡ್ ನೆಕ್ಸ್ಟು ಕನ್ನಡ ಇಂಗ್ಲೀಷ್ ನಿಘಂಟು ರಚಿಸಿದವರು ಯಾರು ಅಂತ ಕೇಳಿದರೆ, ಸೊ ಇದು ತುಂಬ ಈಸಿಯಾಗಿರೋಂಥ ಕ್ವಶನ್ನು. ಸೊ ಆನ್ಸರ್ ಬಂದು ರೇ ಎಫ್ ಕಿಟಲ್ರವರು. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ಫ್ರೆಂಡ್ಸ್, ಬೆಳ್ಳಿಯೊಂದೇ ಬೆಳಗುವಂದದಿ ಗಿಡದೊಳೊಂದೇ ಹೂವಿದೆ ಎಂಬುದು. ಸೊ ಇದರ ಅರ್ಥ ನೋಡ್ತಾ ಹೋದಾಗ ಬೆಳ್ಳಿಯೊಂದೇ ಬೆಳಗುವಂದದಿ ಅಂದರೆ ಬೆಳ್ಳಿ ಯಾವ ರೀತಿ ಬೆಳಗುತ್ತೋ ಸೊ ಆ ರೀತಿ ಗಿಡದಲ್ಲಿ ಹೂವಿದೆ ಅಂತ ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಇಟ್ ಮೀನ್ಸ್ ಇಲ್ಲಿ ಬೆಳಗುವಂದದಿ ಮೀನ್ಸ್ ಬೆಳಗುವಂತೆ ಅಂತಕ್ಕಂಥ ಅರ್ಥ ಬರುತ್ತೆ. ಸೊ ಅಂತೆ ಮೀನ್ಸ್ ಉಪಮಾಲಂಕಾರಕ್ಕೆ ಒಂದು ಉದಾಹರಣೆ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಬರುತ್ತವೆ ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಈ ಸಾಲುಗಳು ಯಾವ ಕೃತಿಯಲ್ಲಿ ಕಂಡು ಬರುತ್ತವೆ ಅಂತ ಕೇಳಿದ್ದಾರೆ. ಸೊ ಆನ್ಸರ್ ಬಂದು ಇಲ್ಲಿ ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ. ಸೊ ಆ ಒಂದು ಕೃತಿಗಳಲ್ಲಿ ಕಂಡು ಬರ್ತಕ್ಕಂಥ ಸಾಲು. ಸೊ ಇದರ ಬಗ್ಗಿನ ಒಂದು ಸಣ್ಣ ಒಂದು ಇನ್ಫಾರ್ಮೇಷನ್ ನೋಡ್ತೀವಿ ಅಂತ ಹೇಳಿದಾಗ ಇಲ್ಲಿ ಸೊ ಕುವೆಂಪುರವರ ಒಂದು ಕೃತಿಗಳು ಅಂತ ಹೇಳಿದಾಗ ಕೊಳಲು, ಪಾಂಚಜನ್ಯ, ನವಿಲು ಮತ್ತು ಕಲಾಸುಂದರಿ, ಕಥನ ಕವನಗಳು, ಕೋಗಿಲೆ ಮತ್ತು ಸೋವಿಯತ್ ರಷ್ಯಾ, ಪ್ರೇಮ ಕಾಶ್ಮೀರ, ಅಗ್ನಿಹಂಶ ಇವು ಅವರ ಒಂದು ಕಾವ್ಯಗಳಾಗ್ತಾ ಹೋಗುತ್ತೆ. ಆ್ಯಂಡ್ ಕಾದಂಬರಿಗಳು ಅಂತ ಹೇಳಿದಾಗ ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥದ್ದು 2 ಕಾದಂಬರಿಗಳು. ಆ್ಯಂಡ್ ಇದನ್ನು ನಾನು ಹೇಳಿದಾಗ ಇಲ್ಲಿ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ಎಂಬ ಸಾಲುಗಳು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಅಂತಕ್ಕಂಥ ಕಾದಂಬರಿಯಿಂದ ಹಾರಿಸ್ಕೊಳ್ತಕ್ಕಂಥ ಒಂದು ಸಾಲುಗಳಾಗ್ತಾ ಹೋಗುತ್ತೆ. ಆ್ಯಂಡ್ ಇನ್ನು ಕುವೆಂಪುರವರಿಗೆ ಬಂದಂಥ ಒಂದು ಪ್ರಶಸ್ತಿಗಳು ಅಂತ ಹೇಳಿದಾಗ ಇವರನ್ನು ಕನ್ನಡದ 2ನೇ ರಾಷ್ಟ್ರಕವಿ ಅಂತ ಹೇಳ್ತಾರೆ. ಮೊದಲನೇ ಕವಿ ಗೋವಿಂದ ಪೈ ಆ್ಯಂಡ್ 2ನೇದು ರಾಷ್ಟ್ರಕವಿ ಆಯಿತು. ಆ್ಯಂಡ್ ನೆಕ್ಸ್ಟ್ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಸಹ ಬರ್ತಾ ಹೋಗುತ್ತೆ ಶ್ರೀರಾಮಾಯಣ ದರ್ಶನಂ ಅಂತಕ್ಕಂಥ ಒಂದು ಕೃತಿಗೆ. ಆ್ಯಂಡ್ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಇದೇ ಒಂದು ಇದಕ್ಕೆ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಇವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಹಾಗೂ ಪಂಪ ಪ್ರಶಸ್ತಿಗಳು ಮೊದಲ ಬಾರಿಗೆ ಪಡ್ತಕ್ಕಂಥ ಒಂದು ಇದು ಹೆಗ್ಗಳಿಕೆಗೆ ಪಾತ್ರರಾಗ್ತಾ ಹೋಗ್ತಾರೆ. ಇಷ್ಟು ಬಂದು ಕುವೆಂಪುರವರಿಗೆ ಸಂಬಂಧಪಟ್ಟಂಥದ್ದು. ಆ್ಯಂಡ್ ನೆಕ್ಸ್ಟು ಶಿವರಾಮ್ ಕಾರಂತ್ ಏನಿದ್ದಾರೆ
ಸೊ ಇಲ್ಲಿ ಕೊಟ್ಟಿದ್ದಾರಲ್ಲ ಕಾರಂತರ ಚೋಮನ ದುಡಿ ಮತ್ತು ತೇಜಸ್ವಿ ಅವರು ಮತ್ತು ತಾರಾಸು ಅವರ ಹಂಸಗೀತೆ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋದಾಗ ಇಲ್ಲಿ ಶಿವರಾಮ್ ಕಾರಂತ್ ಅವರನ್ನ ಕೋಟ ಶಿವರಾಮ್ ಕಾರಂತ್ ಅಕ್ಟೋಬರ್ 10, 1902 ಸೆಪ್ಟೆಂಬರ್ 12, 1997 ಮರಣವನ್ನು ಹೊಂದ್ತಾ ಹೋಗ್ತಾರೆ. ಇವರನ್ನು ಕಡಲ ತೀರದ ಭಾರ್ಗವ ಮತ್ತು ನಡೆದಾಡುವ ವಿಶ್ವಕೋಶ ಅಂತ ಇವರನ್ನು ಕರಿತಾ ಹೋಗ್ತಾರೆ. ಆ್ಯಂಡ್ ಇವರ ಒಂದು ಚಲನಚಿತ್ರವಾದ ಕಾರಂತರ ಕೃತಿಗಳು ಯಾವುದು ಅಂತ ಹೇಳಿದ್ರೆ ಕುಡಿಯರ ಕೂಸು, ಚಿಗುರಿದ ಕನಸು, ಚೋಮನ ದುಡಿ, ಬೆಟ್ಟದ ಜೀವ, ಮೂಕಜ್ಜಿಯ ಕನಸುಗಳು ಅಂತಕ್ಕಂಥದ್ದು ಇವರ ಒಂದು ಕೃತಿಗಳು ಮತ್ತು ಇದು ಚಲನಚಿತ್ರವಾಗೂ ಸಹ ಮಾರ್ಪಾಟನ್ನು ಹೊಂದಿದೆ. ಆ್ಯಂಡ್ ನೆಕ್ಸ್ಟ್ KP ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಸಂಬಂಧಪಟ್ಟಂತೆ ಇನ್ಫಾರ್ಮೇಷನ್ ಅಂತ ಹೇಳಿದರೆ ಇವರು ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಇವರು ತೇಜಸ್ವಿ ಅವರ ರಾಷ್ಟ್ರಕವಿ ಕುವೆಂಪು ಅವರ ಪುತ್ರ, ಹೌದಲ್ವಾ? ಸೊ ರಾಷ್ಟ್ರಕವಿ ಕುವೆಂಪು ಎಂದರೆ ಅವರ ಮೊಮ್ಮಗ ಅಂತ ಹೇಳ್ಬೋದು KP ಪೂರ್ಣಚಂದ್ರ ತೇಜಸ್ವಿ ಅವರು. ಆ್ಯಂಡ್ ಇವರು ಕನ್ನಡ ನವ್ಯ ಸಾಹಿತ್ಯ ಪ್ರಮುಖ ಲೇಖಕ ಹಾಗೂ ಸ್ವತಂತ್ರ ಪ್ರವೃತ್ತಿಯ ಬರಹಗಾರ ಅಂತ ಹೇಳ್ತಾ ಹೋಗ್ತಾರೆ. ಇಟ್ ಮೀನ್ಸ್ ಇಲ್ಲಿ ಕೇಳ್ಬೋದು ನವ್ಯ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥವ್ರು KP ಪೂರ್ಣಚಂದ್ರ ತೇಜಸ್ವಿ ಅವರು. ಆ್ಯಂಡ್ ಇವರ ಒಂದು ಕಾದಂಬರಿಗಳನ್ನು ನಾವು ನೋಡ್ತಾ ಹೋದಾಗ ಕಾರ್ವೋಲೋ, ಚಿದಂಬರ ರಹಸ್ಯ. ಸೊ ಚಿದಂಬರ ರಹಸ್ಯಗೆ ಇವರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಜುಗಾರಿ ಕ್ರಾಸು, ಮಾಯಾಲೋಕ, ಕಾಡು ಮತ್ತು ಕ್ರೌರ್ಯ ಇವರ ಒಂದು ಕಾದಂಬರಿಗಳು. ಆ್ಯಂಡ್ ಆತ್ಮಚರಿತ್ರೆ ಇದು ವೆರಿ ಇಂಪಾರ್ಟೆಂಟು. ಅಣ್ಣನ ನೆನಪು ಅಂತಕ್ಕಂಥ ಒಂದು ಆತ್ಮಚರಿತ್ರೆಯನ್ನು ಕುವೆಂಪುರವರ ಕುರಿತಾಗಿ ಬರಿತಾ ಹೋಗ್ತಾರಂತೆ 1996ರಲ್ಲಿ. ಆ್ಯಂಡ್ ನೆಕ್ಸ್ಟ್ ಇವರ ಕಥಾ ಸಂಕಲನಗಳಂತ ಹೇಳಿದಾಗ ಹುಲಿಯೂರಿನ ಸರಹದ್ದು, ಅಬಚೂರಿನ ಪೋಸ್ಟ್ ಆಫೀಸ್, ಕಿರಂಗೂರಿನ ಗಯ್ಯಾಳಿಗಳು, ಪಾಕಕ್ರಾಂತಿ ಮತ್ತು ಇತರ ಕಥೆಗಳು, ಮಿಲೇನಿಯಂ ಸರಣಿ ಅಂತಕ್ಕಂಥದ್ದು ಕಥಾ ಸಂಕಲನಗಳು. ಆ್ಯಂಡ್ ಇವರಿಗೆ ಸಿಕ್ಕಂಥ ಗೌರವಗಳು ಅಂತ ಹೇಳಿದ್ರೆ ಚಿದಂಬರ ರಹಸ್ಯ ಅಂತಕ್ಕಂಥದ್ದು ಒಂದು ಪತ್ತೆದಾರಿ ವಿಧಾನದ ಒಂದು ವಸ್ತುವನ್ನು ಹೊಂದಿದ್ದು. ಅಂದರೆ ಇಟ್ ಮೀನ್ಸ್ ಚಿದಂಬರ ರಹಸ್ಯ ಅಂತಕ್ಕಂಥದ್ದು ಪತ್ತೆದಾರಿಗೆ ಸಂಬಂಧಪಟ್ಟಂಥ ಒಂದು ಕಾವ್ಯ ಅಥವಾ ಕೃತಿ ಅಂತ ಹೇಳ್ಬೋದು. ಇದಕ್ಕೆ 1987ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಆ ವರ್ಷ ಉತ್ತಮ ಕೃತಿ ಅಂತಕ್ಕಂಥ ಒಂದು ಬಹುಮಾನವನ್ನು ಸಹ ಕೊಡ್ತಾ ಹೋಗ್ತಾರೆ. ಆ್ಯಂಡ್ ಇದರ ಜೊತೆಗೆ ಇವರಿಗೆ ಪಂಪ ಪ್ರಶಸ್ತಿ ಸಿಗುತ್ತೆ 2001ರಲ್ಲಿ. ಆ್ಯಂಡ್ ರಾಜ್ಯೋತ್ಸವ ಪ್ರಶಸ್ತಿ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯು ಸಹ ಅದೇ ವರ್ಷ ತೇಜಸ್ವಿ ಅವರಿಗೆ ಗೌರವ ಪ್ರಶಸ್ತಿಯನ್ನು ಸಹ ನೀಡ್ತಾ ಹೋಗುತ್ತೆ. ಆ್ಯಂಡ್ ಅಬಚೂರಿನ ಪೋಸ್ಟ್ ಆಫೀಸ್ ಅಂತಕ್ಕಂಥ ಒಂದು ಇದು ಇವರು ಬರೆದಿರ್ತಕ್ಕಂಥ ಒಂದು ಕೃತಿ. ಆ್ಯಂಡ್ ತಬರನ ಕಥೆ ಕೃತಿಗೆ ಚಲನಚಿತ್ರಗಳಿಗಾಗಿ ರಾಷ್ಟ್ರ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಆ್ಯಂಡ್ ಕುಬಿ ಮತ್ತು ಇಯಲ ಈ ಚಿತ್ರವು ರಾಜ್ಯ ಪ್ರಶಸ್ತಿಯನ್ನು ಪಡ್ಕೊಳ್ಳುತ್ತೆ. ಆ್ಯಂಡ್ ಕಿರಂಗೂರಿನ ಗಯ್ಯಾಳಿಗಳು ಕತೆ ಸುಮನ್ ಕಿತ್ತೂರ್ ಅವರ ನಿರ್ದೇಶನದಲ್ಲಿ ಸಿನಿಮಾ ಆಗಿದೆ. ಇದನ್ನು ಕೇಳಿದ್ರು ಲಾಸ್ಟ್ ಒಂದು ಇದರಲ್ಲಿ. ಕಿರಂಗೂರಿನ ಗಯ್ಯಾಳಿಗಳು ಯಾರ ಒಂದು ಕೃತಿಯನ್ನು ಆಧರಿಸಿದಂಥ ಒಂದು ಚಲನಚಿತ್ರ ಅಂತ ಕೇಳಿದರು. ಸೊ ಇದಕ್ಕೆ ಆನ್ಸರು ಪೂರ್ಣಚಂದ್ರ ತೇಜಸ್ವಿ. ಆ್ಯಂಡ್ ನೆಕ್ಸ್ಟ್ ಬಂದು ತಾರಾಸು ಇವರ ಬಗ್ಗೆ ಹೇಳ್ತಾ ಹೋದಾಗ ತಳುಕಿನ ರಾಮಸ್ವಾಮಯ್ಯ ಸುಬ್ಬರಾವ್ ಅಂತಕ್ಕಂಥದ್ದು ಇವರ ಪೂರ್ಣ ಹೆಸರಾಗಿರುತ್ತೆ. ಆ್ಯಂಡ್ ಇವರ ಒಂದು ಮಹತ್ವರವಾದ ಕೃತಿಗಳು ಅಥವಾ ಚಲನಚಿತ್ರವಾದ ಕೃತಿಗಳು ಅಂತ ಹೇಳಿದರೆ ಚಂದವಳ್ಳಿಯ ತೋಟ, ಹಂಸಗೀತೆ, ನಾಗರ ಹಾವು, ಬೆಂಕಿಯ ಬಲೆ, ಗಾಳಿ ಮಾತು, ಚಂದನದ ಗೊಂಬೆ, ಬಿಡುಗಡೆಯ ಬೇಡಿ, ಮಸಣದ ಹೂ. ಸೊ ಇದು ವೆರಿ ಇಂಪಾರ್ಟೆಂಟು. ಮಸಣದ ಹೂ ಏನಿದೆ ಸೊ ಅದನ್ನು ಸಹ ಕೇಳಿದ್ದಾರೆ. ಆ್ಯಂಡ್ ಇವರ ಹಂಸಗೀತೆ ಕಾದಂಬರಿಯನ್ನು ಆಧರಿಸಿ 1956ರಲ್ಲಿ ಬಸಂತ ಬಹಾರ್ ಅಂತಕ್ಕಂಥ ಒಂದು ಹಿಂದಿ ಚಲನಚಿತ್ರವನ್ನು ಸಹ ಬಿಡುಗಡೆಯನ್ನು ಮಾಡಿದಾರಂತೆ. ಹಂಸಗೀತೆ ಕಾದಂಬರಿಗೆ ಸಂಬಂಧಪಟ್ಟಂತೆ ಆ ಒಂದು ಕಾದಂಬರಿಯನ್ನು ಆಧರಿಸಿ ಬಸಂತ್ ಬಹಾರ್ ಈ ಒಂದು ಹಿಂದಿ ಈ ಒಂದು ಚಲನಚಿತ್ರವನ್ನು ಬಿಡುಗಡೆಯನ್ನು ಮಾಡ್ತಾರೆ. ಆ್ಯಂಡ್ ಇವರಿಗೆ ಸಿಕ್ಕಂಥ ಗೌರವ ಅಂತ ಹೇಳಿದರೆ ಇವರ ದುರ್ಗಸ್ತಮಾನ ಕಾದಂಬರಿಗೆ 1985ರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಹ ಸಿಗ್ತಾ ಹೋಗುತ್ತೆ. ಇದು ವೆರಿ ಇಂಪಾರ್ಟೆಂಟು. ಇವರಿಗೆ ಸಿಕ್ಕಂಥ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಯಾವ ಕೃತಿಗೆ ಅಂತ ಕೇಳ್ಬೋದು ಅಥವಾ ಯಾವ ಕಾದಂಬರಿಗೆ ಅಂತ ಕೇಳ್ಬೋದು. ದುರ್ಗಸ್ತಮನ ಅಂತಕ್ಕಂಥ ಒಂದು ಕಾದಂಬರಿಗೆ ಸಿಗ್ತಾ ಹೋಗುತ್ತೆ. ಇಷ್ಟು ಬಂದು ಈ ಒಂದು ಕ್ವಶನ್ಗೆ ಒಂದು ಇನ್ಫಾರ್ಮೇಷನ್ ಆಗ್ತಾ ಹೋಯಿತು. ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಕೆಳಗಿನಲ್ಲಿ ಕನ್ನಡದ ವಿಭಕ್ತಿ ಪ್ರತ್ಯಯಗಳನ್ನು ಗುರುತಿಸಿ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಅನ್ನು ಮತ್ತು ಹಿಂದ, ಅನು, ಅರು, ಕೆ, ಅಲ್ಲಿ, ಅವುಗಳು. ಸೊ ಅನು, ಅರು ಮತ್ತು ಅವುಗಳು ಅಂತಕ್ಕಂಥದ್ದು ಏನಿದೆ ಸೊ ಇದು ಬಂದು ಬಹುವಚನ ರೂಪದ ಒಂದು ಪ್ರತ್ಯಯಗಳಾಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇವೆರಡು ಬರೋದಿಲ್ಲ. ಅನ್ನು ಮತ್ತು ಹಿಂದ, ಕೆ ಮತ್ತು ಅಲ್ಲಿ ಅಂತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳು. ಸೊ ಗೊತ್ತಿದೆ ಅಲ್ವಾ ನಮಗೆ. ಪ್ರಥಮ ಹೂ, ದ್ವಿತೀಯ ಹನ್ನು, ತೃತೀಯ ಹಿಂದ, ಚತುರ್ಥಿ ಗೆ ಅಥವಾ ಕೆ, ಪಂಚಮಿ ಅಲ್ಲಿ, ಷಷ್ಠಿ ಸಪ್ತಮಿ ಅಲ್ಲಿ ಅಂತಕ್ಕಂಥದ್ದು. ಸೊ ಅದ ಒಂದು ಪ್ರತ್ಯಯಗಳು ಮತ್ತು ಈ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟ್ ಕ್ವೆಶನು ನೇಯ್ದ ವಸ್ತ್ರ, ಕಡೆಗಣ್ಣು, ಬಟ್ಟೆದೋರು ಇವು ಕ್ರಮವಾಗಿ ಈ ಸಮಾಸಗಳ ಉದಾಹರಣೆಗಳಾಗಿವೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ನಮಗೆ ಮೇಯ್ನಾಗಿ ಇಲ್ಲಿ ಗೊತ್ತಿರ್ತಕ್ಕಂಥದ್ದೇನು ಕಡೆಗಣ್ಣು ಅಥವಾ ಅಂಗೈ, ಮುಂಗೈ ಇದೆಲ್ಲ ಹೇಳ್ತಾ ಹೋಗ್ತೀವಿ. ಕಡೆಗಣ್ಣು ಕಣ್ಣಿನ ಪ್ಲಸ್ ಅಡಿ ಅಂತ ಹೇಳ್ತಾ ಹೋಗ್ತೀವಲ್ಲ. ಸೊ ಇದು ಬಂದು ಹಂಶಿ ಸಮಾಸಕ್ಕೆ ಉದಾಹರಣೆ. ಸೊ ಮೇಯ್ನಾಗಿ ಹಂಶಿ ಸಮಾಸ ಸೊ ಎಲ್ಲಿದೆ, ಇಲ್ಲಿದೆ. ಸೊ ಹಾಗಾಗಿ ಇವೆಲ್ಲ ಆನ್ಸರ್ಗಳು ತಪ್ಪಾಗ್ತಾ ಹೋಗುತ್ತೆ. ಇನ್ನು ನೆಕ್ಸ್ಟ್ ನಾವು ಅದನ್ನು ಕಂಪೇರ್ ಮಾಡ್ಕೊಂಡು ನೋಡ್ತಾ ಹೋದಾಗ ನೋಡಿ ನೇಯ್ದ ವಸ್ತ್ರ ಅಂದರೆ ನೇಯ್ದ ಪ್ಲಸ್ ವಸ್ತ್ರ ಅದು ಅಂದರೆ
ಸೊ ನಿಮ್ಗೆ ಗೊತ್ತಿರಬಹುದು ಗಮಕ ಸಮಾಸ ಏನು ಬರುತ್ತೆ, ಸೊ ಅಲ್ಲಿ ಬರ್ತಕ್ಕಂಥದ್ದು ಕೃದಂತ ಆಗಿರ್ಬೋದು ಅಥವಾ ಪೂರ್ವಪದ ಸರ್ವನಾಮ ಆಗಿರ್ಬೋದು. ಸೊ ಕೃದಂತ ಇಟ್ ಮೀನ್ಸ್ ಕ್ರಿಯಾಪದ ಬರಬೇಕು, ಅಲ್ಲಿ ನೇಯ್ದ ಅಂತಕ್ಕಂಥದ್ದು ಕ್ರಿಯಾಪದ. ಸೊ ಹಾಗಾಗಿ ಅದು ಗಮಕ ಸಮಾಸಕ್ಕೆ ಉದಾಹರಣೆ ಆಗ್ತಾ ಹೋಗುತ್ತೆ. ಆ್ಯಂಡ್ ಬಟ್ಟೆ ದೋರು ಅಂತಕ್ಕಂಥದ್ದು ಬಟ್ಟೆಯನ್ನು ಪ್ಲೇಸ್ ತೋರು ಅಂತಕ್ಕಂಥದ್ದು ಕ್ರಿಯೆ, ಉತ್ತರ ಪದದಲ್ಲಿ ಕ್ರಿಯೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ಅದು ಕ್ರಿಯಾ ಸಮಾಸ. ಸೊ ಹಾಗಾಗಿ ನೇಯ್ದ ವಸ್ತ್ರ ಗಮಕ ಸಮಾಸ, ಕಡೆಗಂಡು ಬಂದು ಅಂಶಿ ಸಮಾಸ, ಬಟ್ಟೆ ದೋರು ಬಂದು ಕ್ರಿಯಾ ಸಮಾಸ. ಸೊ ನೇಯ್ದ ವಸ್ತ್ರ ನಿಮಗೆ ಆ ಅಥವಾ ಎಸ್, ಅವನು ಪ್ಲಸ್ ಹುಡುಗ, ಆ ಹುಡುಗ, ಈ ಗಂಡಸು. ಸೊ ಈ ಥರ ಬರ್ತಾ ಇದ್ರೆ ನಾವು ಗಮಕ ಸಮಾಸ ಅಂತ ಅಂದ್ಕೊಳ್ತಿದ್ವಿ. ಅದರ ಜೊತೆಗೆ ಇಲ್ಲಿ ಕೃದಂತನೂ ಸಹ ಬರಬಹುದು. ಇಟ್ ಮೀನ್ಸ್ ಪೂರ್ವ ಪದದಲ್ಲಿ ಕೃದಂತ ಮಾಡಿದುದು ಅಥವಾ ನೇಯ್ದ ಅಥವಾ ಈ ಥರ ಒಂದು ಕ್ರಿಯೆಗೆ ಸಂಬಂಧಪಟ್ಟಂತೆ ಬರ್ತಲ್ಲ, ಸೊ ಅದನ್ನು ಸಹ ನಾವು ಗಮಕ ಸಮಾಸ ಅಂತಲೇ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಆನ್ಸರ್ ಆಪ್ಷನ್ 4 ಸರಿಯಾದಂಥ ಒಂದು ಉತ್ತರ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ ನೋಡಿ, ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ಯಾವುದು ಅಂತ ಕೇಳಿದರೆ, ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿ ರಚಿಸಿದ ಕೃತಿ ಯಾವುದು? ಸೊ ಆನ್ಸರು ಕಬ್ಬಿಗರ ಕಾವ್ಯ. ಆ್ಯಂಡ್ ನೆಕ್ಸ್ಟು ಸೊ ನೋಡಿ, ಇಲ್ಲಿ ನೇಮಿನಾಥ ಪುರಾಣ ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನು ನೇಮಿಚಂದ್ರ ಅಂತಕ್ಕಂಥದ್ದು ರಚನೆ ಮಾಡ್ತಾ ಹೋಗ್ತಾನೆ. ನೇಮಿನಾಥ ಪುರಾಣ ಮತ್ತು ಲೀಲಾವತಿ, ಸೊ ಈ ಎರಡೂ ಸಹ ನೇಮಿನಾಥ ಅಂತಕ್ಕಂಥದ್ದು ರಚನೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಏನಿದೆ ನೇಮಿನಾಥ ಪುರಾಣ ಬಂದು ಇದು ತೌಲನಿಕ ಅಧ್ಯಯನ ಅಥವಾ ಪುರಾಣಗಳ ಒಂದು ತೌಲನಿಕ ಅಧ್ಯಯನ ಅಂತ ಹೇಳ್ಬಹುದು. ಸೊ ನೇಮಿನಾಥ ಪುರಾಣ ಆ್ಯಂಡ್ ಲೀಲಾವತಿ ಪ್ರಬಂಧ ಮತ್ತು ನೇಮಿನಾಥ ಪುರಾಣ ಎರಡೂ ಬಂದು ನೇಮಿನಾಥ ಮಾಡ್ತಕ್ಕಂಥ ನೇಮಿಚಂದ್ರ ಈ ಒಂದು ಕಾವ್ಯಗಳನ್ನು ರಚನೆ ಮಾಡ್ತಕ್ಕಂಥದ್ದು. ಆ್ಯಂಡ್ ಕಬ್ಬಿಗರ ಕಾವ್ಯ ಬಂದು ಹಾಂಡಯ್ಯನವರ ಒಂದು ಕೃತಿ. ಶಬ್ದಮಣಿ ದರ್ಪಣ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಕೇಶಿರಾಜನ ಒಂದು ಕೃತಿ ಆಗ್ತಾ ಆಗುತ್ತೆ. ಸೊ ಇಲ್ಲಿ ಕೇಳೋದು ಅಚ್ಚ ಕನ್ನಡದಲ್ಲಿ ಕೇವಲ ತದ್ಭವ ಪದಗಳನ್ನು ದೇಶಿ ನುಡಿಗಳಲ್ಲಿ ಬಳಸಿರ್ತಕ್ಕಂಥ ಕೃತಿ ಹಾಂಡಯ್ಯನವರ ಒಂದು ಕಬ್ಬಿಗರ ಕಾವ್ಯಂ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕಾವ್ಯವನ್ನು ಓದುವಾಗ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ನಿಲುಗಡೆ ಅಂತ ಕೇಳಿದರೆ, ಸೊ ನಮ್ಗೆ ಗೊತ್ತಿದೆ ಛಂದಸ್ಸಿನಲ್ಲಿ ಬರ್ತಕ್ಕಂಥದ್ದು ಯತಿ, ಪ್ರಾಸ, ಹಂಸಗಣ, ಲಯ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ ಇಲ್ಲಿ ಪ್ರಾಸ ಅಂತಕ್ಕಂಥದ್ದು ಹೇಳ್ತಾ ಹೋದಾಗ ಪ್ರಾಸದಲ್ಲಿ 3 ಬರುತ್ತೆ, ಆದಿಪ್ರಾಸ, ಮಧ್ಯಪ್ರಾಸ ಮತ್ತು ಅಂತ್ಯಪ್ರಾಸ. ಸೊ ಅದು ಇದಕ್ಕೆ ಸರಿಯಾದಂಥ ಒಂದು ಉತ್ತರ ಆಗೋದಿಲ್ಲ. ಆ್ಯಂಡ್ ಅಂಶಗಣ ಅಂತ ಹೇಳಿದಾಗ ಇಲ್ಲಿ ಸಹ 3 ಬರ್ತಾ ಹೋಗುತ್ತೆ. ಏನಂತ ಹೇಳಿದ್ರೆ ಮಾತ್ರಗಣ, ಅಕ್ಷರಗಣ, ಅಂಶಗಣ ಅಂತ ಗಣಗಳ ಒಂದು ಗುಂಪನ್ನು ಡಿವೈಡ್ ಮಾಡಬೇಕಾದ್ರೆ ನಾವು ಹೇಳ್ತಾ ಹೋಗ್ತೀವಿ. ಅಂಶಗಣ ಲೆಕ್ಕಾಚಾರ ಮಾಡಿಕೊಂಡು ಅದನ್ನು ಮಾಡ್ತಕ್ಕಂಥದ್ದು. ಸೊ ಇದು ಆನ್ಸರ್ ಬರೋದಿಲ್ಲ. ಆ್ಯಂಡ್ ನೆಕ್ಸ್ಟು ಯತಿ ಅಂತಕ್ಕಂಥದ್ದು ಏನಿದೆ, ಇದು ಬಂದು ಪದ್ಯ ಅಥವಾ ಚರಣ ಅಥವಾ ಛಂದಸ್ಸಿನಲ್ಲಿ ಉಸಿರನ್ನು ಅಲ್ಲಲ್ಲಿ ನಿಲುಗಡೆಗಾಗಿ ಅವಕಾಶವನ್ನು ತಗೊಂಡು ನಾವು ಓದುವಾಗ ಒಂದು ಉಸಿರು ಅಥವಾ ಏನೋ ಹೇಳ್ತೀವಿ, ಉಸಿರನ್ನು ತೆಗೆದುಕೊಂಡು ಅವಕಾಶಕ್ಕೆ ತಕ್ಕಂತೆ ಅಲ್ಲಲ್ಲಿ ನಿಲುಗಡೆಯನ್ನು ನಾವು ಕೊಡ್ತಕ್ಕಂಥದ್ದು ನಾವು ಇಲ್ಲಿ ಯತಿ ಅಂತ ಹೇಳ್ತಾ ಹೋಗ್ತೀವಿ. ಆಪ್ಷನ್ 1 ಸರಿಯಾದಂಥ ಒಂದು ಉತ್ತರ ಆಗುತ್ತೆ. ಕಾವ್ಯವನ್ನು ಓದುವಾಗ ಅರ್ಥ ಕೆಡುವಂತಹ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಅಥವಾ ಆ ಅರ್ಥ ಕೆಡದ ರೀತಿಯಲ್ಲಿ ಅಲ್ಲಲ್ಲಿ ತಡೆದು ಓದುವಾಗಿನ ನಿಲುಗಡೆ, ಇಟ್ ಮೀನ್ಸ್ ನಿಲುಗಡೆ ಅಂದರೆ ಸ್ಟಾಪ್ ಅಥವಾ ನಿಲ್ಲಿಸ್ತಕ್ಕಂಥದ್ದು, ಉಸಿರನ್ನು ತೆಗೆದುಕೊಂಡು ನಿಲ್ಲಿಸ್ಬಿಡ್ತಕ್ಕಂಥದ್ದು ಅಂತ ಏನಿರುತ್ತೆ. ಸೊ ಆ ಒಂದು ಅರ್ಥವನ್ನು ಕೊಡ್ತಾ ಹೋಗುತ್ತೆ. ಆನ್ಸರು ಯತಿ. ಆ್ಯಂಡ್ ನೆಕ್ಸ್ಟು ಕನ್ನಡ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟವನ್ನು ರೂಪಿಸಿದ ಕೃತಿ ಯಾವುದು ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಮುದ್ರಮಂಜೂಷ, ರತ್ನಾವಳಿ ಅಥವಾ ರತ್ನಾವಳಿ ಕಲ್ಯಾಣ ಅಂತ ಬರುತ್ತೆ, ಅದ್ಭುತ ರಾಮಾಯಣ, ಒಡ್ಡಾರಾಧನೆ. ಸೊ ಮುದ್ರಮಂಜೂಷ ಅಂತಕ್ಕಂಥದ್ದು ಏನಿದೆ, ಇದನ್ನು ಕೆಂಪು ನಾರಾಯಣರು ಬರೀತಕ್ಕಂಥ ಒಂದು ಕೃತಿಯಾಗುತ್ತೆ, ಕೆಂಪು ನಾರಾಯಣ. ಆ್ಯಂಡ್ ರತ್ನಾವಳಿ ಕಲ್ಯಾಣ ಮತ್ತು ಅದ್ಭುತ ರಾಮಾಯಣ ಬಂದು ಮುದ್ದಣ್ಣ. ಸೊ ನಾವು ಹೇಳ್ತೀವಿ ನವೋದಯದ ಮುಂಗೋಳಿ ಅಥವಾ ನಂದಳಿಕೆ ಲಕ್ಷ್ಮೀನಾರಾಯಣಪ್ಪ ಅಂತ ಹೇಳ್ತಾ ಹೋಗ್ತೀವಿ, ನಾರಾಯಣಪ್ಪ. ಸೊ ಅವರು ಬಂದು ಈ ಒಂದು ರತ್ನಾವಳಿ ಕಲ್ಯಾಣ ಆಗಿರ್ಬೋದು, ಅದ್ಭುತ ರಾಮಾಯಣ ಆಗಿರ್ಬೋದು, ಅಥವಾ ಶ್ರೀರಾಮ ಪಟ್ಟಾಭಿಷೇಕ ಅಂತಕ್ಕಂಥದ್ದಾಗಿರ್ಬೋದು, ಅಥವಾ ಶ್ರೀರಾಮ ಅಶ್ವಮೇಧ ಈ ಕೃತಿಗಳನ್ನು ಬರೀತಾ ಹೋಗ್ತಾರೆ. ಆ್ಯಂಡ್ ಒಡ್ಡಾರಾಧನೆ ಎಲ್ಲರೂ ಗೊತ್ತಿರ್ತಕ್ಕಂಥದ್ದು ಗದ್ಯ ಕೃತಿ ಬಂದು ಶಿವಕೋಟ್ಯಾಚಾರ್ಯರು ರಚನೆ ಮಾಡ್ತಕ್ಕಂಥ ಒಂದು ಕೃತಿ. ಸೊ ಒಡ್ಡಾರಾಧನೆ ಬಂದು ಶಿವಕೋಟ್ಯಾಚಾರ್ಯರು. ಆ್ಯಂಡ್ ರತ್ನಾವಳಿ ಮತ್ತು ಅದ್ಭುತ ರಾಮಾಯಣ ಅಥವಾ ರಾಮಾಶ್ವಮೇಧ, ಸೊ ಇದೆಲ್ಲ ಬಂದು ಮುದ್ದಣ್ಣರವರ ಒಂದು ಕೃತಿಗಳಾಗಿರುತ್ತೆ. ಬಟ್ ಇಲ್ಲಿ ಕ್ವಶನ್ ಏನಂತ ಹೇಳಿದರೆ, ಇದು ಗದ್ಯ ಕೃತಿನೇ, ಒಡ್ಡಾರಾಧನೆ ಗದ್ಯ ಕೃತಿನೇ, ಮುದ್ರಮಂಜೂಷ ಏನಿದೆ ಸೊ ಇದು ಸಹ ಗದ್ಯ ಕೃತಿನೇ. ಬಟ್ ಗದ್ಯ ಸಾಹಿತ್ಯದ ಬೆಳವಣಿಗೆಯಲ್ಲಿ ವಿಶಿಷ್ಟ ಘಟ್ಟವನ್ನು ನಿರೂಪಿಸಿದ ಕೃತಿ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಮುದ್ರಮಂಜೂಷ ಅಂತಕ್ಕಂಥದ್ದು. ಸೊ ಇದು ಬಂದು 1800ರ ಒಂದು ಆಸಿಪಾಸಿನಲ್ಲಿ ಈ ಒಂದು ಕೃತಿ ರಚನೆ ಆಗ್ತಾ ಹೋಗುತ್ತೆ, 1800ರ ಒಂದು ಆಸಿಪಾಸು. ಸೊ ಆನ್ಸರ್ ಬಂದು ಮುದ್ರಮಂಜೂಷ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಹೀಗಿದೆ, ಡ್ಯಾಶ್ ಎಂಬ 2 ಬಿಟ್ಟು ಉಳಿದ 12 ವರ್ಣಗಳನ್ನು ನಾಮಿಗಳೆಂದು ಕರೆಯುತ್ತಾರೆ ಅಂತ ಹೇಳಿದರೆ. ಸೊ ನೋಡಿ ಇಲ್ಲಿ ಆ ಅಂತಕ್ಕಂಥದ್ದು ಏನಿದೆ, ಸೊ ಇದನ್ನು ನಾವು ನಾಮಿಗಳು ಅಂತ ಕರೆಯೋದಕ್ಕೆ ಹೋಗೋದಿಲ್ಲ. ಇನ್ನು ಮಿಕ್ಕಂತಹ ಏನಿದೆ ಸ್ವರಗಳು ಸಹ ಇದು ಬರುತ್ತೆ, ಸೊ ಅದನ್ನು ನಾವು ನಾಮಿಗಳು ಅಂತ ಕರಿತಾ ಹೋಗ್ತೀವಿ.
ಆ ಮಾತ್ರ ನಾವು ನಾಮಿಗಳು ಅಂತ ಕನ್ಸಿಡರ್ ಮಾಡೋದಿಲ್ಲ. ಸೊ ಇದು ತಿಳ್ಕೊಳ್ಳಿ, ಆನ್ಸರು ಆಪ್ಷನ್ 1. ಆ್ಯಂಡ್ ನೆಕ್ಸ್ಟು ಕೆಲವ್ರಿಗೆ ಇದರಲ್ಲಿ ಕನ್ಫ್ಯೂಷನ್ ಆಗ್ಬೋದು, ಬರಬೇಕಲ್ಲ ಅಂತ ಕೇಳ್ಬೋದು. ರೂ ಬರೋದಿಲ್ಲ, ಆನ್ಸರು ಆನೆ, ಇದು ನಾಮಿ ಅಂತ ಕನ್ಸಿಡರ್ ಮಾಡೋದಿಲ್ಲ. ಆ್ಯಂಡ್ ನೆಕ್ಸ್ಟು ಈ ಕೆಳಗಿನಲ್ಲಿ ಯಾವುದು ಸಾಧಿತ ನಾಮ ಪ್ರಕೃತಿಯಾಗಿದೆ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಸಾಧಿತ ನಾಮ ಗುಣವಾಚಕ ಕೃದಂತ ಭಾವನಾಮ ಸರ್ವನಾಮ ಅಂತ ಹೇಳಿದರೆ ಸಾಧಿತ ನಾಮ ಇಟ್ ಮೀನ್ಸ್ ಈಸು ಅಂತಕ್ಕಂಥ ಒಂದು ಪದವನ್ನು ಸೇರಿಸ್ತಕ್ಕಂಥದ್ದು. ಕೃದಂತ ಅಂತ ನಾವು ಹೇಳಿದಾಗ ಅದು ಕ್ರಿಯಾಪದಕ್ಕೆ ಆಗುತ್ತೆ. ಸೊ ಕ್ರಿಯಾಪದನ ನಾವು ಕೃದಂತ ಅಂತ ಹೇಳ್ತಾ ಹೋಗ್ತೀವಿ. ಕ್ರಿಯಾಪದಕ್ಕೆ ಈಸು ಅಂತಕ್ಕಂಥ ಒಂದು ಪ್ರಕೃತಿ ಸೇರಿದದ್ದು ಸಾಧಿತ ನಾಮ ಅಂತ ಹೇಳ್ತಾ ಹೋಗ್ತೀವಿ. ಸೊ ನೋಡಿ ಇಲ್ಲಿ ಇಟ್ ಮೀನ್ಸ್ ಸಾಧಿಸು, ಸಾಧು ಪ್ಲಸ್ ಸಾಧಿಸು, ಸೊ ಈ ಥರ ಬರ್ತಾ ಹೋಗುತ್ತೆ. ಕೂಡಿಸು ಈ ಥರ, ಸೊ ಅದು ಕೃದಂತ ಆಗುತ್ತೆ. ಗುಣವಾಚಕ ಭಾವನಾಮ ಸರ್ವನಾಮಕ್ಕೆ ಯಾವುದಕ್ಕೂ ಬರ್ತಕ್ಕಂಥದ್ದು ಅಲ್ಲ. ಆ್ಯಂಡ್ ನೆಕ್ಸ್ಟ್ ಕ್ವೆಶನು, ವೇದಿಕ್ ಸ್ಟಡೀಸ್ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿದರೆ ಎ ವೆಂಕಟ ಸುಬ್ಬಯ್ಯ, ಆರ್ ಸಿ ಹಿರೇಮಠ, ಎನ್ ಬಸವಾರಾಧ್ಯ, ಎಸ್ ಎಂ ವೃಷಭೇಂದ್ರ ಸ್ವಾಮಿ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 1 ಏನಿದೆ ಎ ವೆಂಕಟ ಸುಬ್ಬಯ್ಯ ಇವರ ಒಂದು ಕೃತಿ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಲಲಿತರಗಳೇ ಸರಳಗೊಂಡು ಪಡೆದ ಹೊಸಗನ್ನಡದ ಛಂದೋರೂಪ ಯಾವುದು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ರಗಳಲ್ಲಿ ಬರ್ತಕ್ಕಂಥದ್ದು ಲಲಿತರಗಳೇ ಸರಳಗೊಂಡು ಪಡೆದಂತಹ ಹೊಸಗನ್ನಡದ ಛಂದೋರೂಪ ಯಾವುದು ಅಂತ ಕೇಳಿದರೆ ಛಂದಸ್ಸಿಗೆ ಸಂಬಂಧಪಟ್ಟಂತೆ ಸಾನೆಟ್ಟು, ಪ್ರಗಾತ, ಸರಳರಗಳೇ, ಉಚ್ಚಾಹಾರಗಳೇ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಲಲಿತರಗಳೇ, ಉಚ್ಚಾಹಾರಗಳೇ ಮತ್ತು ಮಂದಾನಿಲ ರಗಳೇ 3 ರಗಳೇ ನಮಗೆ ಗೊತ್ತಿರ್ತಕ್ಕಂಥ ಒಂದು ರಗಳೆಗಳು. ಆದರೆ ಇಲ್ಲಿ ಏನು ಕೇಳಿದರೆ ಲಲಿತರಗಳೇ ಅಂತಕ್ಕಂಥದ್ದು ಏನಿದೆ, ಸೊ ಅದನ್ನು ನಾವು ಸರಳ ಮಾಡೋದಕ್ಕೋಸ್ಕರ ಇನ್ನೊಂದು ಹೊಸಗನ್ನಡದಲ್ಲಿ ಛಂದರೂಪವನ್ನು ಬಂದಿದೆಯಂತೆ. ಅದು ಒಂದು ಆಪ್ಷನ್ 3 ಏನಿದೆ ಸರಳ ರಗಳೆ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ, ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು ಇರ್ವಾಳ್ ಎಂಬುದನ್ನು ಹೀಗೆ ಬಿಡಿಸಬೇಕು. ಸೊ ಇರ್ವಾಳ್ 2 ಪ್ಲಸ್ ಬಾಳ್ ಅಂತಕ್ಕಂಥ ಅರ್ಥ ಬರುತ್ತೆ, 2. ಸೊ ಇದು ಅಂತೂ ಬರೋದಿಲ್ಲ. ಆ್ಯಂಡ್ 2 ಪ್ಲಸ್ ವಾಳ್ ಅಥವಾ 2 ಪ್ಲಸ್ ಬಾಳ್ ಅಂತ ನೋಡ್ತಾ ಹೋದಾಗ ನಾವು 2 ಪ್ಲಸ್ ಬಾಳ್ ಏನಿದೆ ಇದು ಸರಿಯಾದಂಥ ಒಂದು ಬಿಡಿಸಿದಂಥ ಒಂದು ವಿಗ್ರಹ ರೂಪ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟ್ ಮುದ್ರಾ ಮಂಜೂಷ ಈ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ, ಸೊ ನೋಡಿ ಇಲ್ಲಿ ಲಾಸ್ಟ್ ಕ್ವಶನ್ ಹೇಳಿದರು ಅಲ್ವಾ, ಇದೇ ಕ್ವಶನ್ ಮೇಲೆ ಮುದ್ರಾ ಮಂಜೂಷ ಇದ್ರ ಮೇಲೆ ಕೇಳಿದರು. ಸೊ ಈಗ ಇಲ್ಲಿ ಕೇಳಿದರೆ ಮುದ್ರಾ ಮಂಜೂಷ ಕೃತಿಯ ಕರ್ತೃ ಯಾರು ಅಂತ ಕೇಳ್ತಾ ಹೋಗ್ತಾರೆ. ಸೊ ಆಲ್ಮೋಸ್ಟ್ ಅಲ್ಲಿ ನಾನು ನೋಡಿದ್ವಲ್ಲ ಕೆಂಪು ನಾರಾಯಣ ಅಂತಕ್ಕಂಥವ್ರು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಕೂರ್ಮೆ ಇದರ ಅರ್ಥವನ್ನು ಕೇಳ್ತಾ ಹೋಗಿದ್ದಾರೆ. ಸೊ ಕೂರ್ಮೆ ಅಂತ ಅಂದರೆ ಏನು? ಸೊ ಆನ್ಸರು ಪ್ರೀತಿ, ಆಪ್ಷನ್ 3 ಪ್ರೀತಿ. ಆ್ಯಂಡ್ ನೆಕ್ಸ್ಟು ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತರಾಗಿರುವ ಶಾಂತ ಕವಿ ಯಾರು ಅಂತ ಕೇಳಿದರೆ, ಸೊ ಕನ್ನಡದ ದಾಸಯ್ಯ ಎಂದು ಪ್ರಖ್ಯಾತರಾಗಿರುವ ಶಾಂತ ಕವಿ ಸೊ ಯಾರು? ಆನ್ಸರ್ ಬಂದು ಸಕ್ಕರಿ ಬಾಳಾಚಾರ್ಯರು ಅಂತಕ್ಕಂಥದ್ದು ಉತ್ತರ ಆಗ್ತಾ ಹೋಗುತ್ತೆ. ಕನ್ನಡದ ದಾಸಯ್ಯ ಅಂತ ಸಕ್ಕರಿ ಬಾಳಾಚಾರ್ಯರನ್ನು ಕರಿತಾ ಹೋಗ್ತಾರೆ. ಸೊ ಇದ್ರ ಬಗ್ಗೆ ಒಂದು ಸಣ್ಣ ಇನ್ಫಾರ್ಮೇಷನ್ ನೋಡ್ತಾ ಹೋದರೆ ನೋಡಿ, ಇವರು ಸಕ್ಕರಿ ಬಾಳಾಚಾರ್ಯ ಮಣಿ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದರೆ, ಸೊ ಶಿವತತ್ವ ಚಿಂತಾಮಣಿ ಕೃತಿಯ ಕರ್ತೃ ಬಂದು ಲಕ್ಕಣ್ಣ ದಂಡೇಶ್ ಅಂತಕ್ಕಂಥ ಆಪ್ಷನ್ 3 ಏನಿದೆ ಇದು. ಆ್ಯಂಡ್ ನೆಕ್ಸ್ಟ್ ಮಡಿವಾಳ ಮಾಚಯ್ಯ ಅವರ ಅಂಕಿತ ಯಾವುದು ಅಂತ ಕೇಳಿದರೆ, ಸೊ ಮಡಿವಾಳ ಮಾಚಯ್ಯನವರ ಅಂಕಿತ ಯಾವುದು? ಸೊ ನೋಡಿ ಇಲ್ಲಿ ಸೊ ಮಡಿವಾಳ ಮಾಚಯ್ಯ ಬಂದು ಕಲಿದೇವರ ದೇವ ಅಂತಕ್ಕಂಥದ್ದು ಅವರ ಒಂದು ಅಂಕಿತನಾಮ ಆಗ್ತಾ ಹೋಗುತ್ತೆ. ಮಡಿವಾಳ ಮಾಚಯ್ಯ ಬಂದು ಅವರ ಒಂದು ಅಂಕಿತನಾಮ ಕಲಿದೇವರ ದೇವ. ಸೊ ಇದ್ರ ಬಗ್ಗೆ ನಾವು ಇನ್ನೂ ಸ್ವಲ್ಪ ನೋಡ್ತಾ ಹೋಗ್ತೀವಿ. ಅಂತೆ ಸಿರಿಶಾರದ ನೀರದ ಕಾಂತೆಯಂತೆ ಅಂತ ಕೊಡ್ತಾ ಹೋಗಿದ್ರೆ, ಆ ನಿಮಿಷ ಚಾಪದಂತೆ ಸಿರಿಶಾರದ ನೀರದ ಕಾಂತೆಯಂತೆ ಇದು ಚಿತ್ರಕವಿತ್ವ, ರೂಪಕ, ಯಮಕ, ಥರ್ಮಲೋಪ್ತಮೆ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 4 ಏನಿದೆ ಥರ್ಮಲೋಪ್ತಮೆ ಅಂತಕ್ಕಂಥದ್ದು. ಸೊ ಇದು ಒಂದು ಆನ್ಸರ್ ಅಂತ ಹೇಳ್ತಾ ಹೋಗ್ತಾರೆ. ಬಟ್ ಇದು ಏನೋ ಅಷ್ಟು ನಿಮಗೆ ಇದು ವಿಲೇಜ್ ಅಕೌಂಟ್ PDOಗೆ ಅಷ್ಟು ಇದಾಗಿ ಕೊಡೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ನೆಕ್ಸ್ಟ್ ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಇದು ಯಾರ ಒಂದು ಪ್ರವಾಸ ಕಥನ ಅಂತ ಕೊಟ್ಟಿದ್ದಾರೆ. ಅಪರ ವಯಸ್ಕನ ಅಮೇರಿಕಾ ಯಾತ್ರೆ ಇದು ಯಾರ ಒಂದು ಪ್ರವಾಸ ಕಥನ? ಸೊ ಆನ್ಸರು ಆಪ್ಷನ್ 2 A.N. ಮೂರ್ತಿರಾಯರು. ಸೊ ಇವ ಆತ್ಮಕಥೆ ನಾವು ಆಲ್ರೆಡಿ ನೋಡಿದ್ವಿ. ಸೊ ಇದು ಪ್ರವಾಸ ಕಥನವನ್ನು ಕೇಳ್ತಾ ಹೋಗ್ತಾರೆ. ಸೊ ನಾನು ಪ್ರವಾಸ ಕಥನಗಳು ಯಾರ್ಯಾರು ಎಷ್ಟು ಬರುತ್ತೆ ಸೊ ಅದು ನೆಕ್ಸ್ಟ್ ವೀಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ ಖಂಡಿತ. ಸೊ ಹಾಗಾಗಿ ಇದಕ್ಕೆ ಆನ್ಸರು A.N. ಮೂರ್ತಿರಾಯರು. ಆ್ಯಂಡ್ ನೆಕ್ಸ್ಟ್ ಕೊಟ್ಟಿದ್ದಾರೆ 29ನೇ ಕ್ವೆಶನ್ ಹೀಗಿದೆ, ಕೃತಿಗಳು ಮತ್ತು ಲೇಖಕರನ್ನು ಸರಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಅಬಚೂರಿನ ಪೋಸ್ಟ್ ಆಫೀಸು, ಕೋಟ್ರಾ ಹೈಸ್ಕೂಲ್ ಸೇರಿದ್ದು, ಡಾಲರ್ ಸೊಸೆ, ಬಾಳ್ ನೋಟಗಳು ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ
ಹಬಚೂರಿನ ಪೋಸ್ಟ್ ಆಫೀಸ್ ನಾವೀಗ ಆಲ್ರೆಡಿ ಲಾಸ್ಟಲ್ಲಿ ನೋಡಿದ್ವಿ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಒಂದು ಕೃತಿ ಅಂತ. ಸೊ ಇದು ಒಂದು ನಮಗೆ ಆನ್ಸರ್ ಗೊತ್ತಾಯಿತು. ಸೊ ಈ ಆನ್ಸರ್ನ ಗೊತ್ತಾದ ತಕ್ಷಣ ನೋಡಿ ಯಾವುದೇ ಒಂದು ಇದರಲ್ಲಿ ನಮಗೆ ಆನ್ಸರ್ ಇಲ್ಲ, ಈ ಎರಡರಲ್ಲಿ ಮಾತ್ರ ಫಸ್ಟ್ ಒಂದಕ್ಕೆ ಪೂರ್ಣಚಂದ್ರ ತೇಜಸ್ವಿ ಅಂತಕ್ಕಂಥದ್ದು ಆನ್ಸರ್ ಕೊಡ್ತಾ ಹೋಗಿರೋ. ಸೊ ಹಾಗಾಗಿ ನಾವು ಇದನ್ನು ನಾವು ಮಾರ್ಕ್ ಮಾಡ್ಕೊಳ್ತಾ ಹೋಗಬೇಕು ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ಟ್ಯಾಲಿ ಮಾಡ್ತಾ ಹೋಗಬಹುದು. ಸೊ ಹಬಚೂರಿನ ಪೋಸ್ಟ್ ಆಫೀಸ್ ಪೂರ್ಣಚಂದ್ರ ತೇಜಸ್ವಿ ಅಂತ ನಮ್ಗೆ ಗೊತ್ತಿದೆ. ಆ್ಯಂಡ್ ಹೈಡ್ರಾ ಹೈಸ್ಕೂಲ್ ಸೇರಿದ್ದು ಅಂತ ಹೇಳಿದ್ದು ಕು ವೀರಭದ್ರಪ್ಪ ಅಂತಕ್ಕಂಥದ್ದು, ಕು ವೀರಭದ್ರಪ್ಪ. ಡಾಲರ್ ಸೊಸೆ ಬಂದು ಸುಧಾಮೂರ್ತಿ. ಬಾಳ್ ನೋಟಗಳು ಅಂತ ಹೇಳಿದಾಗ ಹಾಮ ನಾಯಕ ಅಂತಕ್ಕಂಥದ್ದು ಉತ್ತರ. ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 2 ಸರಿಯಾಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟು ಕನ್ನಂಬಾಡಿ, ಇದು ಯಾವ ಪ್ರಸಿದ್ಧ ಕಥೆಗಾರನ ಸಮಗ್ರ ಕಥೆಗಳ ಸಂಕಲನ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇದು ಕನ್ನಂಬಾಡಿ ಅಂತಕ್ಕಂಥದ್ದು ಆನ್ಸರು ಬೆಸುಗಳ್ಳಿ ರಾಮಣ್ಣ ಅಂತಕ್ಕಂಥ ಒಂದು ಕಥೆಗಳ ಸಂಕಲನ ಆಗ್ತಾ ಹೋಗುತ್ತೆ. ಆ್ಯಂಡ್ ನೆಕ್ಸ್ಟು ಕೆಲವು ಕನ್ನಡ ಅಪೂರ್ವ ಪದಗಳ ಅರ್ಥ ಮತ್ತು ನಿಷ್ಪತ್ತಿಯನ್ನು ಕುರಿತ ಗ್ರಂಥ ಶಬ್ದ ವಿಹಾರ ಅಂತಕ್ಕಂಥ ಒಂದು ಕೃತಿಯನ್ನು ಬರೆದವರು ಅಥವಾ ಕರ್ತೃ ಯಾರು ಅಂತ ಕೇಳ್ತಾ ಹೋಗಿದ್ದಾರೆ. ಸೊ ಆನ್ಸರು DLN ಅಂತಕ್ಕಂಥವ್ರು. ಸೊ ನೀವು ಆಲ್ರೆಡಿ ನೋಡಿದ್ವಲ್ಲ DLN. ಆ್ಯಂಡ್ ನೆಕ್ಸ್ಟು ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು ಯಾವ ಪದ ಅಂತ ಕೇಳಿದರೆ, ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿರುವುದು ಅಂತಕ್ಕಂಥದ್ದು ಸಕರ್ಮಕ ಕ್ರಿಯಾಪದ, ಅಕರ್ಮಕ ಕ್ರಿಯಾಪದ, ಮೂಲಧಾತು ಕ್ರಿಯಾಪದ ಅಂತ ಕೊಡ್ತಾ ಹೋಗ್ತಾರೆ. ಸೊ ನೋಡಿ ಇಲ್ಲಿ ಸಕರ್ಮಕ ಅಂತ ಹೇಳಿದಾಗ ಕರ್ಮಪದವನ್ನು ಅಪೇಕ್ಷೆಯನ್ನು ಮಾಡ್ತಾ ಹೋಗುತ್ತೆ. ಅಕರ್ಮಕ ಅಂತ ಹೇಳಿದಾಗ ಅಲ್ಲಿ ಕ್ರಿಯಾಪದ ಬೇಕಾಗಿರೋದಿಲ್ಲ. ಸೊ ಬೆಳೆದ ಹೊಲ ಬಿಸಿಲಲ್ಲಿ ಮಲಗಿತ್ತು. ಸೊ ಬಿಸಿಲಲ್ಲಿ ಮಲಗಿತ್ತು ಅಥವಾ ಇಟ್ ಮೀನ್ಸ್ ಮಲಗಿರುವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಟೋಟಲಾಗಿ ಎಲ್ಲನೂ ನಾವು ಇಲ್ಲಿ ಕನ್ಸಿಡರ್ ಮಾಡಿಲ್ಲ, ಓನ್ಲಿ ಮಲಗಿರುವುದು ಅಂತ ಕೊಟ್ಟಿದ್ದಾರೆ. ಸೊ ಮಗು ಮಲಗಿರುವುದು ಆಗಿರ್ಬೋದು ಅಥವಾ ಬೆಳೆ ಮಲಗಿರುವುದು ಅಂತನಾದ್ರು ಆಗಿರ್ಬೋದು ಅಥವಾ ಹೊಲ ಮಲಗಿರುವುದು ಅಂತನಾದರೂ ಆಗಿರ್ಬೋದು. ಸೊ ಹಾಗಾಗಿ ಇಲ್ಲಿ ಹೊಲ ಬಿಸಿಲಲ್ಲಿ ಮಲಗಿರುವುದು ಅಂತ ಕೊಟ್ಟಿದ್ದಾರೆ. ಬಟ್ ಹೊಲ ಮಲಗಿರುವುದು ಅಂತಂದ್ರೂ ಆಗುತ್ತೆ, ಬಿಸಿಲಲ್ಲಿ ಅಂತಕ್ಕಂಥದ್ದೇನು ಬೇಕಾಗಿಲ್ಲ. ಸೊ ಹಾಗಾಗಿ ಇಲ್ಲಿ ಅಕರ್ಮಕ ಕ್ರಿಯಾಪದ ಅಂತಕ್ಕಂಥದ್ದು ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಸೊ ಕ್ರಿಯಾಪದ ಓಕೆ, ಮಲಗಿರುವುದು ಅಂತಕ್ಕಂಥ ಒಂದು ಕ್ರಿಯಾಪದನೇ, ಬಟ್ ಸಕರ್ಮಕ ಕ್ರಿಯಾಪದ ಅಂತಕ್ಕಂಥದ್ದು. ಸೊ ಇಲ್ಲಿ ಕನ್ಫ್ಯೂಷನ್ ಮಾಡೋದಕ್ಕೆ ಅಥವಾ ಗೊಂದಲ ಮಾಡೋದಕ್ಕೆ ಈ ಒಂದು ಕ್ವಶನ್ಸ್ನೆಲ್ಲ ಕೊಡ್ತಾ ಹೋಗ್ತಾರೆ. ಮೂಲಧಾತು ಕ್ರಿಯಾಪದ ಅಂತ ಹೇಳಿದ್ರೆ ಮೂಲಧಾತು ಇಟ್ ಮೀನ್ಸ್ ಕ್ರಿಯಾಪದದ ಮೂಲಧಾತು ಮಲಗು ಅಂತಕ್ಕಂಥದ್ದು ಬರ್ತಾ ಹೋಗುತ್ತೆ. ಬಟ್ ಇಲ್ಲಿ ಮಲಗಿರುವುದು ಅಂತ ಕೊಟ್ಟವ್ರೆ. ಸೊ ಹಾಗಾಗಿ ಇದು ಬರೋದಿಲ್ಲ. ಆ್ಯಂಡ್ ಕ್ರಿಯಾಪದ ಅಂತ ಹೇಳಿದಾಗ ಮಲಗಿರುವುದು ಒಂದು ಕ್ರಿಯಾಪದ ಆಗುತ್ತೆ, ಬಟ್ ಇಲ್ಲಿ ಅಕರ್ಮಕ ಸಕರ್ಮಕ ಅಂತಕ್ಕಂಥದ್ದು ಫಸ್ಟ್ ನಾವು ನೋಡ್ತಾ ಹೋಗಬೇಕಾಗುತ್ತೆ. ಸೊ ಇಲ್ಲಿ ಹೊಲ ಮಲಗಿರುವುದು ಅಂತದಾಗ ತೊಗೋಬೋದು ಅಥವಾ ಮಗು ಮಲಗಿತ್ತು ಅಂತ ನಾವು ತೊಗೋಬೋದು. ಸೊ ಹಾಗಾಗಿ ಇಲ್ಲಿ ಕರ್ಮಪದ ಏನು ಅಪೇಕ್ಷೆ ಬೇಕಾಗಿಲ್ಲ. ಅಥವಾ ಬೆಳೆದ ಹೊಲ ಮಲಗಿರುವುದು ಅಂತ ನಾವು ತೊಗೋಬೋದು. ಬಿಸಿಲಲ್ಲಿ ಅಥವಾ ಮಳೆಯಲ್ಲಿ ಅಂತಕ್ಕಂಥದ್ದೇನು ಬೇಕಾಗಿರೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಅಕರ್ಮಕ ಕ್ರಿಯಾಪದ ಅಂತಕ್ಕಂಥದ್ದನ್ನ ನಾವು ಆಯ್ಕೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಮೊಗ್ಗು ಹರಳಿ ಹೂವಾಗುವುದು ಇಲ್ಲಿನ ಕೃದಂತ ಪದ ಅಂತ ಕೇಳಿದರೆ, ಮೊಗ್ಗು ಹರಳಿ ಹೂವಾಗುವುದು ಇಲ್ಲಿರ್ತಕ್ಕಂಥ ಒಂದು ಕೃದಂತ ಪದ ಯಾವುದು ಅಂತ ಕೇಳ್ತಾ ಹೋಗ್ತಾರೆ. ಸೊ ನೋಡಿ ಆನ್ಸರ್ ಬಂದು ಅರಳಿ ಅಂತಕ್ಕಂಥದ್ದು. ಇಟ್ ಮೀನ್ಸ್ ಕ್ರಿಯಾಪದ ಅಂತ ಅಥವಾ ಕೃದಂತ ಅಂತ ಹೇಳಿದ್ದು ಕ್ರಿಯಾಪದ ಅಂತ ನಾವು ಗೊತ್ತಿದೆ. ಸೊ ಹಾಗಾಗಿ ಕೃದಂತ ಪದ ಅಂದರೆ ಕ್ರಿಯಾಪದ ಮೀನ್ಸ್ ಮೊಗ್ಗುನದು ಕರ್ತೃಪದ ಅಥವಾ ನಾಮಪದ ಅಂತ ಆಗ್ತಾ ಹೋಗುತ್ತೆ. ಹೂವು ಸಹ ನಾಮಪದ ಬರುತ್ತೆ. ಆಗುವುದು ಅಂತಕ್ಕಂಥದ್ದು ಏನಿಲ್ಲ ಇಲ್ಲಿ. ಅರಳು ಅಂತಕ್ಕಂಥದ್ದು ಅದು ಕ್ರಿಯೆ ಜರುಗ್ತಕ್ಕಂಥದ್ದು. ಸೊ ಹಾಗಾಗಿ ಅರಳಿ ಅಂತಕ್ಕಂಥದ್ದು ಕೃದಂತ ಪದ ಆಗುತ್ತೆ. ಆಪ್ಷನ್ 3 ಸರಿಯಾದಂಥ ಒಂದು ಉತ್ತರ. ನೆಕ್ಸ್ಟು ಶ್ರೀಹರಿಚರಿತೆ ಆಧುನಿಕ ಮಹಾಕಾವ್ಯವನ್ನು ರಚಿಸಿದ ಕವಿ ಯಾರು ಅಂತ ಕೇಳಿದರೆ UR ಅನಂತಮೂರ್ತಿ, KS ನರಸಿಂಹಸ್ವಾಮಿ, ಪೂತಿ ನರಸಿಂಹಾಚಾರ್, ಸಿದ್ದಯ್ಯ ಪುರಾಣಿಕ ಅಂತ ಕೊಡ್ತಾ ಹೋಗ್ತಾರೆ. ಸೊ ಆನ್ಸರ್ ಬಂದು ಆಪ್ಷನ್ 3 ಏನಿದೆ ಪೂತಿ ನರಸಿಂಹಾಚಾರ್. ಈಗ ಆಲ್ರೆಡಿ ನೋಡ್ತಾ ಹೋಗಿದ್ವಿ. ಸೊ ಇದರ ಒಂದು ಇನ್ಫಾರ್ಮೇಷನ್ ಗೊತ್ತಿದೆ. ಸೊ ಇದರ ಒಂದು ಕಾವ್ಯ ಬಂದು ಪೂತಿ ನರಸಿಂಹಾಚಾರ್ ಅವ್ರದ್ದು. ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ನು ಪಟ್ಟಿ 1 ಪಟ್ಟಿ 2 ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಒಂದು ಊರುಗಳನ್ನು ಇಲ್ಲಿ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಮೂಳಿಗೆ ಮಾರಯ್ಯ, ಅಲ್ಲಮ್ಮ, ಮುಕ್ತಾಯಕ, ಅಕ್ಕ ಮಹಾದೇವಿ ಅಂತ ಕೊಡ್ತಾ ಹೋಗಿದ್ದಾರೆ. ಸೊ ನೋಡಿ ಇಲ್ಲಿ ಸೊ ಅಕ್ಕ ಮಹಾದೇವಿ ಎಂದೇ. ಸೊ ಇದು ಉಡುತಡಿ ಅಂತ ನಮಗೆ ಗೊತ್ತಿದೆ. ಅಕ್ಕ ಮಹಾದೇವಿ ಉಡುತಡಿ. ಸೊ ಹಾಗಾಗಿ ಆಪ್ಷನ್ ಎ ಮತ್ತು ಆಪ್ಷನ್ 1 ಮತ್ತು ಆಪ್ಷನ್ 4 ನಮಗೆ ಬರೋದಿಲ್ಲ. ಇನ್ನು ಉಳಿದಿರ್ತಕ್ಕಂಥದ್ದು 2 ಮತ್ತು 3 ಇವೆರಡರಲ್ಲಿ ನಾವು ಸರಿಯಾಗಿ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ. ಸೊ ಅಕ್ಕ ಮಹಾದೇವಿ ಬಂದು ಉಡುತಡಿ. ಆ್ಯಂಡ್ ನೆಕ್ಸ್ಟು ಅಲ್ಲಮ್ಮ ಪ್ರಭು ಅಥವಾ ಮುಕ್ತಾಯಕ ನಾವು ನೋಡ್ತಾ ಹೋದಾಗ ಅಲ್ಲಮ್ಮ ಪ್ರಭು ಬಂದು ಬಳ್ಳಿಗಾವೆ ಆ್ಯಂಡ್ ಮೂಳಿಗೆಯ ಮಾರಯ್ಯ ಬಂದು ಕಾಶ್ಮೀರ, ಅಲ್ಲಮ್ಮ ಬಂದು ಬಳ್ಳಿಗಾವೆ, ಮುಕ್ತಾಯಕ ಬಂದು ಲಕ್ಕುಂಡಿ. ಸೊ ಹಾಗಾಗಿ ಏನಾಗುತ್ತೆ, ಮೂಳಿಗೆಯ ಮಾರಯ್ಯ ಬಂದು ಕಾಶ್ಮೀರ, ಅಲ್ಲಮ್ಮ ಬಂದು ಬಳ್ಳಿಗಾವೆ, ಮುಕ್ತಾಯಕ ಬಂದು ಲಕ್ಕುಂಡಿ,
ಅಕ್ಕ ಮಹಾದೇವಿ ಬಂದು ಉಡುತಡಿ. ಸೊ ಹಾಗಾಗಿ ಆನ್ಸರ್ ಬಂದು ಆಪ್ಷನ್ 2 ಸರಿಯಾದಂಥ ಒಂದು ಉತ್ತರ ಆಗ್ತಾ ಹೋಗುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇದಾಗಿತ್ತು. ಬಟ್ ಇವತ್ತಿನ ಈ ಒಂದು ವಿಡಿಯೋ ಏನಿದೆ, ಸೊ ಇದು ಡಿಗ್ರಿ ಲೆವೆಲ್ಗೆ ಬಂದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ. ಬಟ್ ಇದರ ಎಲ್ಲ ಕ್ವಶನ್ಸ್ ನಿಮ್ಗೆ ಬರಲ್ಲ ಅಂದರೆ ಈ ಥರ ಕ್ವಶನ್ಸಲ್ಲಿ 1, 2, 3, 4 ಕ್ವಶನ್ಸ್ಗಳು ಖಂಡಿತ ಬಂದೇ ಬರುತ್ತೆ. ಇದು ತುಂಬ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪೇಪರ್ ಆಯಿತು. ಇದು ಗ್ರಾಮರ್ಗೆ ಸ್ವಲ್ಪ ದೂರ, ಸಾಹಿತ್ಯ ತುಂಬ ಇದೆ ಇದರಲ್ಲಿ. ಸೊ ನೀವು ಈ ಥರ ಕ್ವಶನ್ಸ್ಗಳನ್ನ ನೀವು ರೆಫರ್ ಮಾಡ್ತಾ ಹೋದರೆ ನಿಮಗೆ ಬರ್ತಕ್ಕಂಥ ಎಕ್ಸಾಮ್ಸಲ್ಲಿ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಕ್ವಶನ್ಸ್ ಬರುತ್ತೋ ಅಷ್ಟು ನೀವು ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.